ಬಳಿಯ ಬಿವಿಬಿ ಕಾಲೇಜಿನಲ್ಲಿ ನೇಹಾ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾಲೇಜ್ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿನಿ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ಮುಲಾಜಿಲ್ಲ. ಪೊಲೀಸರಿಗೆ ಸಂಪೂರ್ಣವಾಗಿ ಜವಾಬ್ದಾರಿಯನ್ನ ನೀಡಲಾಗಿದೆ. ತಪ್ಪು ಮಾಡಿದವರಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಕಾನೂನು ಏನಿದೆ, ಆ ಕಾನೂನು ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಯಾರೇ ಆಗಲಿ ಕಾನೂನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ನಾವು ಖಂಡಿಸ್ತೀವಿ. ಸರ್ಕಾರ ಪೊಲೀಸ್ಗೆ ನಾವು ಯಾರು ಇಂಟರ್ಫಿಯರ್ ಆಗೋದಿಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಸ್ಟ್ಯಾಂಡ್. ಸರ್, ಇದೊಂದೇ ಇನ್ಸಿಡೆಂಟ್ ಅಲ್ಲ, ಸುಮಾರು ಇನ್ಸಿಡೆಂಟ್ಗಳಾಗಿದ್ದಾವೆ. ಇದೇ ಕಾರಣಕ್ಕಾಗಿ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ, ಹಿಂಗೆ ಆದ್ರೆ ಕರ್ನಾಟಕ ಬಿಹಾರ ಬೊಮ್ಮಾಯಿ ಕಾಲದಲ್ಲೂ ಆಯ್ತಲ್ಲ, ಬೊಮ್ಮಾಯಿ ಕಾಲದಲ್ಲೂ ಇವೆಲ್ಲ ನಡೆದಿತ್ತಲ್ಲ. ಬೊಮ್ಮಾಯಿ ಕಾಲದಲ್ಲೂ ನಡೆದಿತ್ತು, ಎಲ್ಲಾರ ಕಾಲದಲ್ಲೂ ಇದು ಕೆಲವು ಪರ್ಸನಲ್ ವ್ಯವಹಾರಗಳು ನಡ್ಕೊಂಡು ಬರ್ತಾ ಇರ್ತದೆ. ಬಟ್ ವಿ ಆರ್ ವೆರಿ ಫರ್ಮ್. ಏನೊಂದು ಲವ್ ಅಫೇರ್ಸ್ ಅಂತ ಏನು ಹೇಳ್ತಾರೆ, ಅದರಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದರು. ಆನಂತರ ಇದ್ದಕ್ಕಿದ್ದಾಗೆ ಆ ಹೆಣ್ಮಗಳು ಸ್ವಲ್ಪ ದೂರ ಆಗೋಕ್ಕೆ ಪ್ರಯತ್ನ ಮಾಡಿದಾಗ ಅವನೋಗಿ ಸ್ಟ್ಯಾಬ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಕೊಲೆ ಮಾಡಿದ್ದಾನೆ. ಮತ್ತು ಅದರ ತಾಯಿ ಇದನ್ನು ಫಾಲೋ ಮಾಡ್ತಾ ಇದ್ದವರು, ಅವರು ಕೂಡ ಅವನ ಮೇಲೆ ಹಲ್ಲೆ ಮಾಡಿ ಅವನನ್ನು ಸಾಯಿಸಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನೇಹಾ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕುಟುಂಬಸ್ಥರ ಆಕ್ರಂದನ ಒಂದ್ ಕಡೆ. ಗೃಹ ಸಚಿವರ ಹೇಳಿಕೆ ನಾವು ಗಮನಿಸಿದ್ವಿ. ಪರಮೇಶ್ವರ್ ಅವರು ಇಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅನ್ನೋ ಹೇಳಿಕೆಯನ್ನ ತನಿಖೆ ಪ್ರಾಥಮಿಕ ಹಂತದಲ್ಲಿ ಇರೋ ಸಂದರ್ಭದಲ್ಲೇ ಹೇಳಿದ್ದಾರೆ. ಗೃಹ ಸಚಿವರ ಹಿಂದಿನ ಈ ರೀತಿಯ ಕೆಲ ಹೇಳಿಕೆಗಳು ಬಿಜೆಪಿ ಕೈಗೆ ಅಸ್ತ್ರವಾಗಿ ಸಿಕ್ಕಿದ್ದನ್ನ ಕೂಡ ನಾವು ಗಮನಿಸಿದ್ದೀವಿ. ಒಂದ್ ಕಡೆ ಹಿಂದೂ ಪರ ಸಂಘಟನೆಗಳು ಇದಕ್ಕೆ ಬೇರೆಯದ್ದೇ ಆಯಾಮವನ್ನ ಕೊಟ್ಟು ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಬೆಳಗಾವಿ, ಹುಬ್ಬಳ್ಳಿ ಅಕ್ಷರಶಃ ಇವತ್ತು ಪ್ರತಿಭಟನೆಯ ತವರೂರಾಗಿರೋ ರೀತಿಯಲ್ಲಿ ಸ್ವರೂಪವನ್ನ ಪಡೆದುಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಹೇಳಿಕೆ, ಇದನ್ನ ಯಾವ ರೀತಿಯಾಗಿ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ಕಾದ್ ನೋಡ್ಬೇಕು. ಸದ್ಯಕ್ಕೆ ದೃಶ್ಯ ಗಮನಿಸ್ತಾ ಇರೋದು ನೇಹಾ ನಿವಾಸ, ಹುಬ್ಬಳ್ಳಿಯ ನೇಹಾ ಅವರ ನಿವಾಸದ ಬಳಿಯ ದೃಶ್ಯಗಳು ಇದು. ನೇಹಾ ಪಾರ್ಥಿವ ಶರೀರವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗಿದೆ. ಕಾರ್ಪೊರೇಟರ್ ಪುತ್ರಿ, ಕಾಂಗ್ರೆಸ್ನ ಕಾರ್ಪೊರೇಟರ್ ಪುತ್ರಿ ಒಂದು ಕಡೆ ಇಡೀ ಕುಟುಂಬಕ್ಕೆ ನಿನ್ನೆ ಆಗಿರುವ ಘಟನೆ ಆಘಾತವನ್ನ ತಂದಿದೆ. ಅದನ್ನ ಇನ್ನೂ ಕುಟುಂಬ ಸದಸ್ಯರು ಸುಧಾರಿಸಿಕೊಂಡಿಲ್ಲ. ಅವರ ತಾಯಿ ಕಂಟಿನ್ಯೂಸ್ ಆಗಿ ಕಣ್ಣೀರು ಹಾಕ್ತಿರೋ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆಯಲ್ಲಿ ಈ ಪ್ರಕರಣ ಕೂಡ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ಳೋ ಸಾಧ್ಯತೆಗಳು, ಲಕ್ಷಣಗಳು ಕಾಣಿಸ್ತಾ ಇದೆ. ಎರಡು ದೃಶ್ಯ ಏಕಕಾಲದಲ್ಲಿ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಆರೋಪಿ ಫಯಾಜ್, ಆತನ ಭಾವಚಿತ್ರವನ್ನ ಕಾಲಲ್ಲಿ ತುಳಿತಾ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ಮತ್ತೊಂದು ಕಡೆಯಲ್ಲಿ ನೇಹಾ ಪಾರ್ಥಿವ ಶರೀರವನ್ನ ಆಕೆಯ ಮನೆ ಬಳಿಯಲ್ಲಿ ಇರಿಸಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಅಂತಿಮ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ಇನ್ಫ್ಯಾಕ್ಟ್ ಈ ರೀತಿಯಾಗಿ ಒಂದು ಘಟನೆ ಆಗಿದೆ ಅನ್ನೋದನ್ನೇ ಆ ಇಡೀ ಕುಟುಂಬ ಇನ್ನೂ ಕೂಡ ಸುಧಾರಿಸ್ಕೊಳ್ತಿಲ್ಲ, ಅದರಿಂದ ಹೊರಬರೋಕೆ ಸಾಧ್ಯವಾಗ್ತಾ ಇಲ್ಲ. ಪೊಲೀಸರ ಬಿಗಿ ಭದ್ರತೆಯೊಂದಿಗೆ ಅಂತಿಮ ದರ್ಶನ ನಡೀತಾ ಇದೆ, ಅದನ್ನ ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಇವತ್ತು ಬೆಳಗಿನಿಂದಲೂ ಕೂಡ ಹುಬ್ಬಳ್ಳಿ ಮಹಾನಗರ ವ್ಯಾಪ್ತಿಯಲ್ಲಿ ಕಾಲೇಜ್ಗಳ ಬಂದ್ಗೆ ಕರೆ ನೀಡಿ ಎಬಿವಿಪಿ ಸಂಘಟನೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಆರೋಪಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅತಿ ಶೀಘ್ರದಲ್ಲಿ, ಇಲ್ಲದೆ ಹೋದ್ರೆ ಆತನನ್ನ ಸಾರ್ವಜನಿಕರ ವಶಕ್ಕೆ ಬಿಡಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆಕ್ರೋಶ ಪ್ರತಿಭಟನೆ ಏನಿದ್ರು ಕೂಡ ಕಾನೂನಿಗೆ ಅದರದ್ದೇ ಆದ ಒಂದು ನಿಯಮ ಇದೆ. ಪ್ರತಿಭಟನೆಗಳನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಇದರ ಜೊತೆಗೆ ಪೊಲೀಸರ ತನಿಖೆ ಕೂಡ ಪ್ರಗತಿಯಲ್ಲಿದೆ. ಆತನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು.